ವಿಚಾರಾಂತಿ ಮಾಡ್ರು ಭಾರತೀಯ ಜನತಾ ಪಾರ್ಟಿ ಸಲುವಾಗಿ ಯಾವುದೋ ಮಕ್ಕಳ ಮಾತು ಕೇಳಿ ಕರೆದಿಲ್ಲ ಪರದಿಲ್ಲ ಅಂದ್ರೆ ಅಯೋಗ ನನ್ನ ಮಕ್ಕಳು ಅವರಿಗೆ ಅವ್ರು ಹೆಂಡ್ರೆ ಕರೀದಿಲ್ಲ ಅದಕ್ಕೆ ಅದು ಗೊತ್ತಿಲ್ಲ ಅವಕ್ಕೆ ನಾ ಏನು ಅನ್ನೋದು ಜನರಿಗೆ ಗೊತ್ತೈತೆ. ಜನರು ಬಯಸ್ತಾರೆ. ನಾಲ್ಕು ಮಾಜಿ ಮುಖ್ಯಮಂತ್ರಿ ಹೋದ್ರೆ ನಾವು ಒಂದು 100 ಮಂದಿ 1000 ಮಂದಿ ಕೂಡಿಸೋದಾಗಿಲ್ಲ. ನಾವು ಹೋದ ಹಳ್ಳಿಯೊಳಗೆ 4000 5000 10,000 ಜನ ಸೇರಲ್ಲ. ಇದ್ರ ಮ್ಯಾಗಿಂದ ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಬಿಟ್ಟುಬಿಡೋಕೆ ಅದನ್ನು ಹೇಳೋದು. ಜನರ ಪ್ರತಿನಿಧಿ ನಾವು ಇದೀವಿ, ನಿಮ್ಮಂಗೆ ಚಮಚಾಗಿರಿ ಪ್ರತಿನಿಧಿಗಳಲ್ಲ. ಹತಾಶೆ ಆಗ್ಯಾರ ಅವ್ರು ಯಾರೂ ಮಂದಿನ ಕೂಡಲಿಲ್ಲ. ಕಡಿ ದಿವಸ BJP ರೋಡ್ ಶೋನೇ ಕ್ಯಾನ್ಸಲ್ ಮಾಡಿದ್ರೆ, ಯಾಕಂದ್ರೆ ನಾ ಇದ್ದೆ. ಎಲ್ಲರೂ ಯತ್ನಾಳು ಇನ್ನೊಂದು ತೆಗೆದುಬಿಟ್ರೆ ನನ್ನ ಮರ್ಯಾದೆ ಹೋಗ್ತದೆ ಓಡಿ ಹೋಗ್ಬಿಟ್ಟ. ಅದು ಅಸಹ್ಯ ಇರೋದು. 6 ದಿವಸ ಅಲ್ಲ 7 ದಿವಸ ಅದಾರೆ ಅವರು. ಚುನಾವಣೆ ಸಾಯಂಕಾಲ 5 ಗಂಟೆಗೆ ಮುಗಿತನಾನು ಮುಖ್ಯಮಂತ್ರಿಗಳು ಎಷ್ಟು ಹತಾಶೆ ಆಗ್ಯಾರ ಅನ್ನೋದು ತೋರಿಸ್ಕೊಡ್ತೈತಿ. ಅಷ್ಟು ಅವ್ರ ಬಳಿ ಸಿದ್ದರಾಮಯ್ಯನವ್ರ ಬಳಿ ನಾವು ಮಾಡಿದ ಗ್ಯಾರಂಟಿ ಇದೆ ಅಂದ್ರೆ ಜನ ತೃಪ್ತಿ ಇದ್ರೆ ಅಲ್ಲೇ ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೇಳೋದಿತ್ತು, ಓಟ್ ಹಾಕಿರಿ ನಾವು ಇಟ್ಟಲ್ಲೇ ಕೆಲಸ ಮಾಡೋದು. 7 ದಿವಸ ಹೋಟೆಲ್ದಾಗಿದ್ದು ಪಾಪ ಅವ್ರಿಗೇನು ಭಾಳ ರಿಸ್ಕ್ ತೊಗೊಂಡಾರ ಸಿದ್ದರಾಮಯ್ಯನವರು. ನೋಡಿರಿ, ನಾ ಸಮೀಕ್ಷೆ ಅಂದು ಮಾಡೋದೇ ಇಲ್ಲ, ಬರೀ ಕೆಲಸ ಮಾಡೋದು. ಕೃಷ್ಣ ಭಗವಾನ್ ಹೇಳ್ತಾನೆ, ನೀವು ಒಟ್ಟು ಕೆಲಸ ಮಾಡು, ಕರ್ಮ ಮಾಡು, ಫಲಿತಾಂಶ ಕೊಡೋ ದೇವ್ರದಾನ. ಸುಮ್ಮನೆ ಇಟ್ಟಿರಲಿ ಗೆದ್ದು ಬರ್ತದೆ ಹಾಗೆ ಹೀಗೆ ಅಂತ ಹೇಳೋದು. ಅದು ಮತದಾರರ ನಿರ್ಣಯ ರೀ. ಒಳಗೆ ಏನು ಮಾಡ್ಯಾರ ನಮಗೇನು ಏನು ಗೊತ್ತಾ? ಕಾಂಗ್ರೆಸ್ನವ್ರು 5,000 ಲಿಂಗಾಯತರಿಗೆ, ಉಳ್ಕಿದ ನಮ್ಮ SC/ST ಜನ 3,000 ಸಾಬ್ರಿಗೆ 1,000. ಎಷ್ಟು ಡೌನ್ ಆಗೈತೆ ನೋಡ್ರಿ ಸಾಬ್ರ ರೇಟ ಕಾಂಗ್ರೆಸ್ನಾಗ. ಹಾಗೆ ಮಾಡ್ಯಾರ ಎಲ್ಲ ಕಡೆ. ಲಿಂಗಾಯತರಿಗೆ 5,000 ನೋಡ್ರಿ, ಲಿಂಗಾಯತರಿಗೆ ಹೆಚ್ಚು ಕೊಟ್ಟಾರ. ಇವ್ರು ಕಾಂಗ್ರೆಸ್ನವ್ರು ಮೊದಲು ಸಾಬ್ರಿಗೆ ಹೆಚ್ಚು ಕೊಡ್ಬೇಕಲ್ರಿ, SC/ST ಜನಕ್ಕೆ ಹೆಚ್ಚು ಕೊಡ್ಬೇಕು. SC/STರಿಗೂ ಕಡಿಮೆ ಮತ್ತು ಲಿಂಗಾಯತರಿಗೆ ಹಚ್ಚತ್ತು. ಇದೆ ಅಂತ ನ್ಯಾಯ ಇದು. ಭಾಳ ಸಾಮಾಜಿಕ ನ್ಯಾಯ ಎಲ್ಲಿ ಬಂತು? ಎಲ್ಲರಿಗೂ ಮತದಾರಿಗೆ ಒಂದೇ ತೆರನಾಗಿ ಒಂದೇ ಓಟ್ ಇಲ್ಲರಿ. ಅಂಬೇಡ್ಕರ್ ಸಾಹೇಬ್ರು ಏನು ಹೇಳ್ಯಾರ, ಒಬ್ಬ ಟಾಟಾ ಬಿರ್ಲಾನಿಗೆ ಓಟಿನ ಕಿಮ್ಮತ್ತು ಒಂದೇ, ಒಬ್ಬ ಗುಡ್ಸಲ್ದಾಗೇನೋ ಒಂದೇ. ಅದು ಕಾಂಗ್ರೆಸ್ನವ್ರು ಲಿಂಗಾಯತರಿಗೆ 5,000 ಕೊಡೋದು, 7,000 ಕೊಟ್ಟಾರ. ನಮ್ಮ ಸತೀಶ್ ಜಾರಕಿಹೊಳಿ ತಮ್ಮ ಸಮುದಾಯಕ್ಕೆ 3,000 ಕೊಟ್ಟಾರ. ಎಷ್ಟು ಅಪಮಾನ ಇದು! ಖರೇಂದ್ರ ಆ ಸಮುದಾಯಕ್ಕೆಲ್ಲ ಅಪಮಾನ ಮಾಡ್ಯಾರ ಅವರು. ಸರ್, ಈಗ BJPಗೆ ಸೇರುವ ಕಾಲ ಸನ್ನಿಹಿತ ಆಗಿದೆ. ಏನಿಲ್ಲರಪ್ಪ, ನಾವೇನು ವಿಚಾರ ನಾ ಹೇಳಿಲ್ಲ. ಇಡೀ BJP ಎಲ್ಲ ಶಾಸಕರು ಒಂದು 4 ಅದಾವ ಛಲಗಳನ್ನು ಅವ್ನು ಬಿಟ್ಟು ಇಡೀ BJP ನಾನು ತೊಗೋಬೇಕಂತ ನಿರ್ಣಯ ಮಾಡ್ಯಾರ. ಇವು ಸುಮ್ಮ ಅಡ್ಡಾಡ್ತಾವೆ, ಏನು ಮಾಡೋದು? ಇವು ಹತಾಶೆಗೆ ಇಂಥವು ಮಂಗ್ಯಗಳ ಕಡೆಯಿಂದ ಸ್ಟೇಟ್ಮೆಂಟ್ ಕೊಡಿಸ್ತಾರೆ. ಅವಕ್ಕೇನು ಕೆಲಸ ಇಲ್ಲ. ನೀವು ಅವನ ಪತ್ರಿಕಾಗೋಷ್ಠಿಗೆ ಹೋದ್ರೆ ನಿಮ್ಮ ಮನೆಯಿಂದ ಉಪ್ಪಿಟ್ಟ ಚಾ ಒಯ್ತು ಬರ್ರಿ. ಪತ್ರಿಕಾಗೋಷ್ಠಿ ಮಾಡಿದ್ರೆ ನಿಮ್ಮ ಮನೆಯಿಂದ ಉಪ್ಪಿಟ್ಟ ಚಾ ನೀರಿನ ಬಾಟ್ಲಿ ಕಟ್ಕೊಂಡು ಹಿಂಗೆ ಹೋಗಿ ಪತ್ರಿಕಾಗೋಷ್ಠಿ ಮಾಡಿರಿ. ಯಾಕಂದ್ರೆ ಅವನ ಮನೆಯಿಂದ ತರ್ತಾನೆ, ಅವರ ರೊಕ್ಕ ಉಳಿತಾವೆ. ನೋಡ್ರಿ, ಅದು ಕೋರ್ಟ್ನಾಗ ನಡೆದೈತಿ. ಅದು ಏನೇನೈತಿ ಸತ್ಯ. ನಾವು ಯಾವ್ದ್ರಾಗೂ ಹಸ್ತಕ್ಷೇಪ ಮಾಡೋದಿಲ್ಲ. ಏನದ ಭಾಳ ಕ್ಲಿಯರ್ ಆಗಿ ತನಿಖೆ ಆಗಲಿ, ಯಾರು ತಪ್ಪಿದಸ್ತದಾರ ಶಿಕ್ಷೆ ಆಗಲಿ. ನಾವೇನು ಯಾರಿಗೂ ಸಪೋರ್ಟ್ ಮಾಡೋದಿಲ್ಲ, ಯಾರಿಗೂ ವಿರೋಧ ಮಾಡೋದಿಲ್ಲ. ಅದು ಏನಾಗೈತಿ ಏನಿಲ್ಲ ಎಲ್ಲ ಮಾಹಿತಿಗಳು ಅವ್ರು ಇವ್ರು ಕೊಟ್ಟಾರ. ಯಾರಿಗೆ ಕಂಪ್ಲೇಂಟ್ ಮಾಡ್ದ, ಯಾರಿಗೆ ಇಲ್ಲಿ ಬಿಜಾಪುರನಾಗೆ FIR ಮಾಡ್ಯಾರ. ಮುಂದೆ ತನಿಖೆ ಆಗ್ತೈತಿ. ಪೊಲೀಸ್ ಇಲಾಖೆ ತನಿಖೆ ಮಾಡೋದ್ರೆ ನಾವು ಹಸ್ತಕ್ಷೇಪ ಮಾಡೋದಿಲ್ಲ, ಮತ್ತು ಯಾರಿಗೂ ನಾವು ಫೋನ್ ಮಾಡಿ ಹೇಳೋದಿಲ್ಲ ಇವ್ರು ಫೇವರ್ ಮಾಡಿರಿ ಇವ್ರು ಫೇವರ್ ಮಾಡಿರಿ. ಅದಂತ ಇಲ್ಲ. ಒಮ್ಮೆ ಜನರ ಮುಂದೆ ಎಲ್ಲ ಕ್ಲೀನಾಗಿ ಹೊರಗೆ ಬರಲಿ ಇಮೇಜ್. ಅದೇನು ಆಗೈತಲ್ಲ ಅವ್ರ ಮ್ಯಾಗೇನು ಕಪ್ಪು ಚುಕ್ಕ ಐತಲ್ಲ, ಅದು ಕ್ಲೀನಾಗಿ ಬರಲಿ. ಹೋರಾಟಕ್ಕೆ ಧುಮುಕಿದ್ದೇ ಈ ರೀತಿ ಆಯ್ತಾ? ನಡೀದೆ ರೀ ರಾಜಕಾರಣದಾಗ. ಇವರೆಲ್ಲ ಕೆಲವೊಂದು ಕಳ್ಳರು ರಾಜಕಾರಣದಾಗ ಸಾಲ್ಟ್ ಇದರಲ್ಲೇನೋ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕಿಂತ CD ಮಾಡೋದು ಇಂಥವು. ಈಗೇನು AI ಬಂದ ಮ್ಯಾಗಂತರೂ ಅವ್ರು ಯಾರು ಜೋಡ ಮಕ್ಕೊಂಡಿದ್ದು ಬರ್ತಾವೆ. ನೀವು ಬೇಕಾದ ಜಗತ್ತಿನ ಬ್ರಿಟನ್ ರಾಣಿ ಜೋಡ ನೀವು ಮಕ್ಕೊಂಡಿದ್ದು ಮಾಡ್ತಾವೆ, ಕಳಿಸ್ಲೇ ಮಾಡ್ತಾರೆ. ಮತ್ತೇನು ಮಾಡೋದು? ಅಂದರೆ ಈಗ ಕಂಪ್ಲೇಂಟ್ ಏನು ಮಾಡಿದ್ದಾರೆ, ಯಾರು ದೂರ ದಾಖಲು ಮಾಡಿದ್ರು ಪೊಲೀಸರು ಕೂಡ ಸಿಗ್ತಾ ಇಲ್ಲ ಅಂದ್ರೆ ಫೇಕ್ ಇರಬೇಕು. ಯಾರು ನೀವು ಕಂಪ್ಲೇಂಟ್ ಮಾಡಿರಲ್ಲ, ಧೈರ್ಯವಾಗಿ ಮುಂದೆ ಬನ್ನಿ. ಅದು ಭಾಳ ದಿವಸದಿಂದ ನನಗೆ ಸುದ್ದಿ ಇತ್ತು. 11 ಕೋಟಿ ರೂಪಾಯಿ ಡಿಮಾಂಡ್ ಇತ್ತು. ಕಡೆಗೆ 3 ಕೋಟಿಗೆ ಬಂದಿದ್ರು. ಅದು ಬೆಂಗಳೂರಿನಾಗ ಒಂದು ಜಾಲ ಐತಿ.
ಎ ಟೀಮ್ ಬಿ ಟೀಮ್ ಅಂತೇಳಿ. ಎ ಟೀಮ್ ಕಾಂಗ್ರೆಸ್ನಾಗ ಐತಿ, ಬಿ ಟೀಮ್ ಬಿ ಜೆ ಪಿಯಾಗ ಐತಿ. ಮತ್ತು ಅವರಿಬ್ಬರು ದೊಡ್ಡ ಹುದ್ದೆದಾಗ ಅದಾರ ಕರ್ನಾಟಕದ್ದು. ಅವ್ರೂ ಕಂಪ್ಯೂಟರ್ ಸೆಕ್ಷನ್ಗಳು ಅದಾವೆ. ಬರೀ ಇಂಥವು ತಮ್ಮ ವಿರುದ್ಧ ಯಾರು ಹಾಕ್ತಾರಲ್ಲ ಅವ್ರದ್ದು ಸಿ ಡಿ ಮಾಡೋದು, ಆಡಿಯೋ ಯಾರ್ದು ಬೇಕಾದವ್ರು ಧ್ವನಿ ಮಾಡ್ಬೋದು. ಮೋದಿಯವ್ರು ಧ್ವನಿ ಮಾಡಿ ಬರೋದಿಲ್ರೇ. ಯಾರ್ಯಾರು ನೋಡ್ರಿ ಅವರು ನಿತೀಶ್ ಕುಮಾರ್ ದಿನ ನೋಡ್ತೀವಿ. ನಿತೀಶ್ ಕುಮಾರ್ ನಮ್ಮ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳು ಅವ್ರಂಗೆ ಮಾತಾಡೋಂಗೆ ಬರ್ತಾವಲ್ಲ. ಇದು ಏನು ಈ ಟೆಕ್ನಾಲಜಿ ಉಪಯೋಗ ಮಾಡಿ ಎ ಟೀಮು ಮತ್ತು ಬಿ ಟೀಮು ಕರ್ನಾಟಕದಲ್ಲಿ ಏನು ಅದಾವಲ್ಲ, ಒಂದು ಬಿ ಜೆ ಪಿ ಹೆಡ್ ಐತಿ, ಒಂದು ಕಾಂಗ್ರೆಸ್ ಹೆಡ್ ಐತಿ. ಇವು ಎರಡೂ ಹೆಡ್ಗಳು ಕೂಡಿ ಅವ್ರದ್ದೇ ಒಂದು ಕಂಪ್ನಿ ಐತಿ. ಅವರಿಬ್ಬರು ಒಂದೇ ಅದಾರ. ಇವು ಮ್ಯಾಗಿನವ್ರು ಎರಡೂ ಹೈಕಮಾಂಡ್ ಗುರ್ತಾಗಲ್ಲ ಐತಿ. ಇವು ಎರಡೂ ಒಂದು ಅದಾವು. ಈ ಇಬ್ಬರು ಲಪುಟ್ರು ಒಂದು ಅದಾರ. ಆ ಹೈಕಮಾಂಡ್ದವ್ರಿಗೆ ಯಾಕೇನು ಅವು ಇವು ಅಥವಾ ಇವು ಸರ್, ಈಗ ಸ್ವಾಮೀಜಿ ಒಂದು ಏನು ಪ್ರಕರಣ ನಡೆದ ಇದರಿಂದ ರಾಜಕಾರಣಿಗಳಿದ್ದಾರೆ ಸಿ ಡಿ ಮಾಡೋದಾಗಲಿ ನೋಡ್ರಿ, ಯಾರು ರಾಜಕಾರಣಿಗಳು ಇದ್ದೇ ಇರ್ತಾರೆ ಎಲ್ಲದಾಗ. ಈಗ ರಾಜಕಾರಣಿಗಳ ಸಪೋರ್ಟ್ ಇದ್ದಲ್ಲಿ ಇಂಥವು ಆಗ್ತಾವೆ. ಆಗಿದ್ದಿಲ್ಲ ಪಾಪ ನಮ್ಮ ರಮೇಶ್ ಜಾರಕಿಹೊಳಿ ಅವ್ರದ್ದು. ಪಾಪ ರಮೇಶ್ ಜಾರಕಿಹೊಳಿ ಅವ್ರನ್ನ ಬಲಿಗೆ ಕೊಟ್ರಲ್ಲ, ಒಬ್ಬ ಒಳ್ಳೆ ಮನುಷ್ಯ. ಏನು ನೋಡ್ರಿ, ಸಹಮತದಿಂದ ಆಗಿದ್ದಕ್ಕೆ ಅತ್ಯಾಚಾರ ರೇಪ್ ಅನ್ನೋದಿಲ್ಲ. ಸಹಮತ ಕ್ಲಿಯರ್ ಕಾಣಿಸ್ತೈತೆ ಆ ವಿಡಿಯೋದಾಗ. ನನ್ನ ಕರ್ಕೊಂಡೋಗಲ್ಲ ದಿಲ್ಲಿಗೆ, ನೀವು ಒಬ್ಬನೇ ಹೋಗಿಯಲ್ಲ ಅಂದ್ರೆ ಏನು ಇದು ಸಹಮತ ಇಲ್ರಿ. ಹಿಂಗೆ ಈ ರಾಜ್ಯದಾಗ ಲವ್ ಜಿಯಾದು ಇವು ಇದರಿಂದನೂ ಹುಬ್ಬಳ್ಳಿ ಒಳಗೆ ಲವ್ ಜಿಯಾದವು. ಅದ್ರ ಹಿಂದೆ ಕಾಂಗ್ರೆಸ್ಸಿನ ಮುಖಂಡರದ್ದು ಸಪೋರ್ಟ್ ಐತಿ. ಒಂದ್ರ ಮೇಲೆ ಒಂದು ಬರ್ತಾ ಇದೆ ಸರ್. ಒಂದೂ ಅಲ್ಲ, ಅವ್ರು ಹಿಂದೆ ಬ್ಯಾಕ್ ಅದಾರತ್ತ ಅವ್ರು ಎಷ್ಟು ಓಪನ್ ಆಗಿ ಅವ್ರ ಮನೆಗೆ ಹೊಡಿಲಕ್ಕೆ ಹೋಗ್ತಾರೆ. ಮುಂದೆ ರಾಜಕಾರಣಿಗಳು ಕೂಡ 100%. ಥ್ಯಾಂಕ್ ಯು ಸರ್. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.